அவர் ரத்தத்தினாலே நம்ம எல்லாரும் கழுவப்பட்டிருக்கிறோம். ஹalleluya. ஏசப்பாவின் ரத்தத்தினாலே நம்ம கழுவப்பட்டிருக்கிறோம். ஹalleluya. அவர் இல்லாவிட்டால் நம்ம இன்றைக்கு இருக்க முடியாது. ஒருத்தரையும் அவர் கழுவிருக்கிறாரு. நம்ம பாவிங்களா இருக்கும் போதே எங்களை நேசிச்சிருக்கிறாரு. அவர் ரொம்ப நல்ல தேவனா இருக்கிறார். ஹalleluya. அவர் ரத்தம் சிந்தி எங்களை மீட்டு கொண்டார். ஹalleluya. Thank you Jesus. ரத்தத்தினாலே கழுவப்பட்டேன், பரிசுத்தமாக்கப்பட்டேன். ஹalleluya. ஹalleluya. ஸ்தோத்திரம் இயேசுப்பா. மீட்கப்பட்டேன் அவர் ரத்தத்தால், அழுகையின் பிடியிலிருந்து அவர் எங்க ஒருத்தரையும் மீட்டு கொண்டார். ஹalleluya. அவர் ரத்தத்தை சிந்தி எங்களை காப்பாற்றிருக்கிறார். அவ்வளோ நல்ல தேவனை ஆராதிக்க வந்திருக்கோம். முழு இதயத்தோடு அவரை ஆராதிக்கலாமா? ஹalleluya. Thank you Jesus. You deserve all the glory Lord. Thank you Jesus. ரத்தத்தினாலே கழுவப்பட்டேன், பரிசுத்த
ನಿನ್ನ ಹಾಗೆ ದೇವರು ಯಾರೂ ಇಲ್ಲ ಏಸಪ್ಪ. ನೀನಿಲ್ಲದೆ ನಮಗೆ ಯಾರೂ ಇಲ್ಲ ಏಸಪ್ಪ. ನಿನ್ನ ಹಾಗೆ ದೇವರು ಈ ಭುವಿಯಲ್ಲಿಲ್ಲ ತಂದೆ. ನೀನು ಎಲ್ಲರಿಗಿಂತೂ ಮೇಲಾದವರು. ಹಲ್ಲೆಲೂಯ. ಎಲ್ಲ ನಾಮದಲ್ಲೂ ಮೇಲಾದ ನಾಮ ನನ್ನ ಯೇಸುವಿನ ನಾಮ. ಜೀಸಸ್, 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 ವಿ ಲವ್ ಯು ಲಾರ್ಡ್. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ನಾವೆಲ್ಲವನ್ನು ನಿಮಗೆ ಸಮರ್ಪಿಸಿ ಕೊಡುತ್ತೇವೆ ತಂದೆ. ನೀವು ನಮ್ಮನ್ನು ನಡೆಸಬೇಕು. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನೆತ್ತಿ ಆತನನ್ನೇ ದೃಷ್ಟಿಸಿ ನೋಡಿ ಹಾಡನ್ನು ಹಾಡೋಣ. ಆತನಾಗೆ ಒಬ್ಬನೂ ಇಲ್ಲ, ನಮಗೆಲ್ಲವೂ ಆತನೇ. ಹಲ್ಲೆಲೂಯ. ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲು
ಎಂದೆಂದಿಗೂ ಆರಾಧಿಸುವೆ. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಕೈಗಳನ್ನೆತ್ತಿ ಆರಾಧಿಸುವೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೆ. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನನ್ನಯ ಕರ್ತನೇ ಯೇಸುವೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೆ. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನನ್ನಯ ಕರ್ತನೇ ಯೇಸುವೆ. ನನ್ನಯ ಕರ್ತನೇ, ನನ್ನಯ ಕರ್ತನೇ ಯೇಸುವೆ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, ಮಗನಾಗಿ ಮಾಡಿಕೊಂಡೆ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, ಮಗನಾಗಿ ಮಾಡಿಕೊಂಡೆ. ನಿನ್ನ ಪ್ರತಿ ರಕ್ತ ಕಣದಲ್ಲೂ ನನ್ನ ರೂಪ ಇರಿಸಿರುವೆ, ನಿನ್ನ ಜೀವದಲ್ಲೇ ನನ್ನ ಹುದುಗಿಸಿದೆ. ನಿನ್ನ ಪ್ರತಿ ರಕ್ತ ಕಣದಲ್ಲೂ ನನ್ನ ರೂಪ ಇರಿಸಿರುವೆ, ನಿನ್ನ ಜೀವದಲ್ಲೇ ನನ್ನ ಹುದುಗಿಸಿದೆ. ಆರಾಧಿಸುವೆ, ಆರಾಧಿಸುವೆ, ಆರಾಧಿಸುವೆ ನಿನ್ನ ಯೇಸುವೆ. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನನ್ನಯ ಕರ್ತನೇ ಯೇಸುವೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೆ. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನನ್ನಯ ಕರ್ತನೇ ಯೇಸುವೆ. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಕರಗಳನ್ನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ. ಪಾಪವಿಲ್ಲದ ಆತನು ನನ್ನ ಪಾಪವನ್ನೆಲ್ಲ ಆತನೇ ಹೊತ್ತುಕೊಂಡ. ಹಲ್ಲೆಲೂಯ. விலையேற பெற்ற அன்பு. ஹல்லேலூயா. எங்கும் கிடைக்காத ಅನ್ಬೆ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದು ಸಾರಿ ಹೇಳೋಣ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ನನ್ನ ದಂಡನೆಯನ್ನೆಲ್ಲ ಹೊತ್ತುಕೊಂಡೆ ಯೇಸಪ್ಪ. ಪುನರುತ್ಥಾನನಾದೆ, ಮರಣವನ್ನು ಹೊಂದಿ ಮರಣವನ್ನು ಜಯಿಸಿ ಪುನರುತ್ಥಾನನಾದ ನನ್ನ ದೇವನಿಗೆ ಸ್ತೋತ್ರ. ಹಲ್ಲೆಲೂಯ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, ಮಗನಾಗಿ ಮಾಡಿ
ಮಾಡಿಕೊಂಡೆ. ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ, ಮಗನಾಗಿ ಮಾಡಿಕೊಂಡೆ. ನಿನ್ನ ಪ್ರತಿ ರಕ್ತ ಕ್ಷಣದಲ್ಲೂ ನನ್ನ ರೂಪ ಇರಿಸಿರುವೆ, ನಿನ್ನ ಜೀವದಲ್ಲೇ ನನ್ನ ಹುದುಗಿಸಿದೆ. ನಿನ್ನ ಪ್ರತಿ ರಕ್ತ ಕಣದಲ್ಲೂ ನನ್ನ ರೂಪ ಇರಿಸಿರುವೆ, ನಿನ್ನ ಜೀವದಲ್ಲೇ ನನ್ನ ಹುದುಗಿಸಿದೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನನ್ನಯ ಕರ್ತನೇ ಯೇಸುವೇ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೇ. ಸ್ತುತಿಗೆ ಯೋಗ್ಯನು ನೀನೆ, ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರನು ನೀನೆ, ನನ್ನಯ ಕರ್ತನೇ ಯೇಸುವೇ. ಕರಗಳನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ, ಆರಾಧಿಸುವೆ ನಿನ್ನ ನಾಮವ, ಆರಾಧಿಸುವೆ, ആരാധിസുവേ, ആരാധിസുവേ. ഹല്ലേലൂയ. ഉയരോടെ എഴുമ്പിന ദേവനുക്ക് അവളത്തന. ഹല്ലേലൂയ. எல்லாரும் ஜோராக கைகளை தட்டி துதிப்போம், துதிப்போம், துதிப்போம். உயிரோடு இருக்கிற தேவனை துதிப்போம். ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ, ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಆರಾಧಿಸುವೆ, 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 ஆராதிசுவே, ஆராதிசுவே. பயப்படாதீங்க, எங்களை அழைத்தவர் உண்மை உள்ளவர். ஹல்லேலூயா. எங்களை அழைத்தவர் உண்மை உள்ளவர். ஹல்லேலூயா. இந்நாள் வரை நடத்தி வந்த எபினேசர் இனிமேலேயும் எங்களை நடத்துவார். ஹல்லேலூயா, ஹல்லேலூயா. எங்கள் கண்கள் அவரையே பார்க்கட்டும். அவர் சொன்னதை செய்து முடிக்கிற தேவன், அவர் உடன்படிக்கையின் தேவன். ஹல்லேலூயா. எங்களை கைவிடுறவர் அல்ல. ஹல்லேலூயா. இஸ்ரவேல் ஜனங்களை 40 வருஷம் வனாந்திரத்தில் நடத்தி வந்த தேவன். ஹல்லேலூயா. இஸ்ரவேல் ஜனங்களை 40 வருஷம் வனாந்திரத்தில் நடத்தி வந்த தேவன், செங்கடலை 2ஆக பிளந்த தேவன், கண்மலையை உடைத்து தண்ணீரை கொண்டு வந்த தேவன், மன்னாவை கொண்டு தன் ஜனங்களை போஷித்த தேவன். ஹல்லேலூயா. If I can take care of the sparrows which are sold for 2 pennies, how important are you என்று சொல்கிறார். Hallelujah. We are much more important than sparrows. Hallelujah. We are much more important than lilies. அவர் கண்கள் எங்கள் மேல் இருக்கிறது. Hallelujah, Hallelujah. அவர் சொன்னதை செய்து முடிக்கிற தேவன், அவர் உடன்படிக்கையின் தேவன். தாவீதுக்கு கொடுத்த வாக்குத்தத்தத்தை மாறவே இல்லை. Hallelujah. அவர் மாறி போகாத தேவன். Hallelujah. He is the eternal, He is the constant. We look at you, my constant Lord. Hallelujah, Hallelujah, Hallelujah. சொன்னதை செய்து முடிப்பீர், நீர் முடித்து தீர்க்கும் மட்டும் கைவிட மாட்டீர். சொன்னதை செய்து முடிப்பீர், நீர் முடித்து
கையை கொண்டு தொடங்கினதெல்லாம் என் கையை கொண்டு மறவாமல் நினைப்பவரே, மறவாமல் ஜோரா ஜோரா சொல்லுங்க. ஏசையா நிறைவேற்றி முடிப்பவர். பத்தாது பத்தாது. மறவாமல் நினைப்பவரே, மறவாமல் நினைப்பவரே. ஏசையா ஏசையா நிறைவேற்றி முடிப்பவரே. நம்ம பண்ணின வாக்குகளை ஜோரா சொல்லுங்க. நம்ம பண்ணின உன் வாக்குகளை, பண்ணின உன் வாக்குகளை நிறைவேற்றுவேன். உடன்படிக்கையின் தேவன், நீர் உண்மையில் பிசகாதவர். உடன்படிக்கையின் தேவன், உண்மையில் பிசகாதவர். தாவீதுக்கு நான் பொய் சொல்லேன் என்று சொல்லி சொன்னார். பொய் சொல்லாத தேவன், அவர் மாறாத தேவன், என்னை எப்பொழுதும் பார்க்கின்ற எபினேசர், என் கண்மலையானவர், என் ரட்சகர், என் சொந்தமானவர். ஏசையா நிறைவேற்றி முடிப்பவர். மறவாமல் நினைப்பவரே, ஏசையா நிறைவேற்றி முடிப்பவர். சொன்னதை செய்து முடிப்பீர். முடித்து தீர்க்கும் முட்டும் கைவிட மாட்டேன். சொன்னதை செய்து முடிப்பீர். நீர் முடித்து தீர்க்கும் முட்டும் கைவிட மாட்டேன். என் கையை கொண்டு தொடங்கினதெல்லாம் என் கையை கொண்டு, என் கையை கொண்டு தொடங்கினதெல்லாம் என் கையை கொண்டு நிறைவேற்று. மறவாமல் மறவாமல் ஏசையா நிறைவேற்றி முடிப்பவரே, மறவாமல் நினைப்பவரே. ஏசையா நிறைவேற்றி முடிப்பவரே. என் கையை கொண்டு தொடங்கினதெல்லாம் என் கையை கொன்றே நிறைவேற்றுவார். இந்த சபையை கொண்டு தொடங்கினதெல்லாம் இந்த சபையை வைத்தே முடிப்பார். அவர் வாக்களித்தவர், அவர் உண்மை உள்ளவர். ஹல்லேலூயா. எல்லாரும் சேர்ந்து சொல்லலாம், என் சபையை கொண்டு தொடங்கினதெல்லாம் என் சபையை கொண்டே நிறைவேற்று. எல்லா அறிக்கை செய்வோம், கைகளை மேலெடுத்து. ஹல்லேலூயா. என் சபையை கொண்டு தொடங்கினதெல்லாம் என் சபையை கொண்டே நிறைவேற்றுவே. இன்னொரு வாட்டி, என் சபையை கொண்டு தொடங்கினதெல்லாம் என் சபையை கொண்டே நிறைவேற்றுவே. மறவாமல் மறவாமல் நினைப்பவரே, ஏசையா நிறைவேற்றி முடிப்பவரே. மறவாமல் நினைப்பவரே, ஏசையா நிறைவேற்றி முடிப்பவரே.
ಥ್ಯಾಂಕ್ ಯು ಫಾದರ್ ಗಾಡ್ ಜೀಸಸ್. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಆರಾಧನೆ ಯೇಸು ರಾಜ. ಕರ್ತನೆ, ನೀನು ಕೊಟ್ಟಿರುವಂಥ ವಾಗ್ದಾನ, ನಾನೇ ನಿನ್ನ ದೇವರು, ನೀನು ಕದಲಬೇಡ ಅಂತ ಹೇಳಿರುವಂಥ ಮಾತು ಸ್ವಾಮಿ, ನಿಮಗೆ ಸ್ತೋತ್ರ ರಾಜ, ಸ್ತೋತ್ರ ಯೇಸುವೆ. ಹೆದರಬೇಡ, ನಾನೇ ನಿನ್ನ ದೇವರು, ನಿನ್ನ ಪಕ್ಕದಲ್ಲಿಯೇ ನಿಂತಿದ್ದೇನೆ. ಆಮೇನ್. ಆತನು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ಆತ ನಮ್ಮ ಜೊತೆಗೇ ಇರುವಂಥ ದೇವರಾತ್ಮನಾಗಿದ್ದಾನೆ. ಈ ಸಭೆ ದೇವರಾತ್ಮನದ್ದು. ಆತನು ನಡೆಸಲು ಶಕ್ತನಾಗಿದ್ದಾನೆ. ಆಮೇನ್. ಈ ಜಾಗದಲ್ಲಿ ದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಸ್ಥಳವಿಲ್ಲ. ಯಾವ ಮನುಷ್ಯನೂ ಆ ಒಂದು ಸ್ಥಾನವನ್ನು ತಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಆತನದ್ದೇ. ಆತನಿಲ್ಲದೆ ಏನೂ ಇಲ್ಲ. ಆಮೇನ್. ಓ ಹೋಲಿ ಸ್ಪಿರಿಟ್, ಗಾಡ್ಸ್ ಪ್ರೆಷಸ್ ಸನ್ ಆಫ್ ಗಾಡ್ ಜೀಸಸ್, ನೀನು ನಮಗೋಸ್ಕರ ಪುನರುತ್ಥಾನನಾಗಿ ನಮ್ಮ ಮಧ್ಯೆ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಜೀಸಸ್. ಮಗ್ದಳಾದ ಮೇರಿ ಮಗ್ದಳು ಬಂದು ಒಂದು ದೇವರ ಸಮಾಧಿ ಹತ್ರ ಬಂದು ನೋಡುವಾಗ ಹೇಳ್ತಾರೆ ದೇವದೂತರು, ಆತನು ಇಲ್ಲಿಲ್ಲ, ಆತನು ಎದ್ದಿದ್ದಾನೆ, ನನ್ನ ದೇವರು ಎದ್ದಿದ್ದಾನೆ. ಸತ್ತಂಥ ದೇವರು ನನ್ನ ಆರಾಧನೆ ಮಾಡ್ತಾ ಇಲ್ಲ. ಮರಣವೋ ಅದು ಯಾವುದೇ ಕಾರಣಕ್ಕೂ ಶಾಶ್ವತವಲ್ಲ, ಆದರೆ ದೇವರ ಜೀವವೇ ಶಾಶ್ವತವಾಗಿರುವಂಥದ್ದು. ನಮಗೋಸ್ಕರ ಆತನು ಪ್ರಾಣ ಕೊಟ್ಟಾಗಲೇ ನಮಗೆ ಜೀವ ಬಂದಿತ್ತು. ಆತನು ಯಾವಾಗ ನಮಗೋಸ್ಕರ ರಕ್ತ ಸುರಿಸಿದ್ರೋ ಆವಾಗಲೇ ನಮಗೆ ಜೀವ ಉಂಟಾಗಿದ್ದು. ಅಲ್ಲಿವರೆಗೂ ಮರಣದಲ್ಲೇ ಜೀವಿಸ್ತಿದ್ವಿ, ಪಾಪದಲ್ಲಿಯೇ ಬಿದ್ದಿದ್ವಿ. ಆದರೆ ಯಾವಾಗ ಆತ ತನ್ನ ರಕ್ತವನ್ನು ಸುರಿಸಿದ್ನೋ ನಮ್ಮ ಪಾಪಗಳೆಲ್ಲ ತೀರಿತು. ಅದನ್ನೇ ದೇವರು ಹೇಳಿದ್ದು, ದೇವರೇ ಕರ್ತನೇ, ನನ್ನ ತಂದೆಯೇ, ಎಲ್ಲವೂ ತೀರಿತು. ನೀನು ಕೊಟ್ಟಂಥ ಕೆಲಸವನ್ನು ನಾನು ಮಾಡಿ ಮುಗಿಸಿದ್ದೇನೆ. ಟೇಕ್ ಮೈ ಲೈಫ್ ಇನ್ ಟು ಯೋರ್ ಹ್ಯಾಂಡ್ಸ್. ನನ್ನ ಪ್ರಾಣವನ್ನು ನಿನ್ನ ಕೈಗಳಲ್ಲಿ ತೆಗೆದುಕೋ ಸ್ವಾಮಿ. ಓ ಜೀಸಸ್, ಆತನೇ ಬಿಡುಗಡೆ ನಾಯಕನಾಗಿರುವಂಥ ದೇವರು. ಇವತ್ತು ನಮ್ಮ ಕೆಲಸ ಏನಂದರೆ ಎಲ್ಲೆಲ್ಲೂ ಓಡಿ ಸಾರುವಂಥದ್ದು. ನನ್ನ ಯೇಸು ಜೀವಿಸ್ತಾ ಇದ್ದಾನೆ, ನನ್ನ ಯೇಸು ಜೀವಿಸ್ತಾ ಇದ್ದಾನೆ. ಬಾಯಿ ತೆರೆದು ಹೇಳಿ, ನನ್ನ ಯೇಸು ಜೀವಿಸ್ತಾ ಇದ್ದಾನೆ, ನನ್ನ ಯೇಸು ಜೀವಿಸ್ತಾ ಇದ್ದಾನೆ. ನನ್ನ ಯೇಸು ಜೀವಿಕ್ಕಿರಾರ್. He is alive. He is alive. He is not dead. I don't worship a dead God. My Jesus is alive. ಈ ಸ್ಥಳ ಆತನಿಗೆ ಮಾತ್ರನೇ, ಆತನಿಗೆ ಒಬ್ಬನಿಗೆ ಮಹಿಮೆ ಘನವು ಎಲ್ಲವೂ ಸಲ್ಲಲ್ಪಡಬೇಕು. ಜೀಸಸ್, ಸನ್ ಆಫ್ ಗಾಡ್, ವಿ ವರ್ಷಿಪ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನಮ್ಮಲ್ಲೇ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನಮ್ಮಲ್ಲೇ ಇರುವನು. ಎಂತ ನಾನು ಹಾಡಿ ಹರ್ಷಿಸುವೆ, ನಾನು ಹಾಡಿ ಹರ್ಷಿಸುವೆ, ದಿನ ದಿನವೂ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ದಿನ ದಿನವೂ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ, ನನ್ನ ಯೇಸು ಜೀವಿಸುವ. ಎಲ್ಲೆಲ್ಲೂ ಓಡಿ ಸಾರುವೆ, ನನ್ನ ಯೇಸು ಜೀವಿಸುವ, ನನ್ನ ಯೇಸು ಜೀವಿಸುವ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ಕೊಡುವನು, ನಲ್ಲೇ ಇರುವನು. ಎಂತ ಆನಂದ, ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ, ನನ್ನ ಪಾಪವೆಲ್ಲ ಬಿಡಿಸಿ ನನ್ನ ಮನುಷ್ಯನಾಗಿ ಮಾಡಿದಂಥ ದೇವರಾತ್ಮನು. ಓ ಜೀಸಸ್ ಕ್ರೈಸ್ಟ್, ನಿನ್ನ ಪ್ರೀತಿಗೆ ನಾವೇನಂತ ಬದಲಾಗಿ ಕೊಡೋದು ಸ್ವಾಮಿ. ಥ್ಯಾಂಕ್ ಯು ಫಾದರ್ ಗಾಡ್. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ, ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ, ನನ್ನ ಪಾಪವೆಲ್ಲ ಅಳಿಸಿ
ಎಂತ ಆನಂದ ಪ್ರೇಮಾಭಿಷೇಕದಿಂದ ನನ್ನ ದಿನವು ತುಂಬಿ ನಡೆಸಿ, ಪ್ರೇಮಾಭಿಷೇಕದಿಂದ ನನ್ನ ದಿನವು ತುಂಬಿ ನಡೆಸಿ, ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು ಅಧಿಕಾರ ನಮಗೆ ತಂದ, ಅಧಿಕಾರ ನಮಗೆ ತಂದ. ಆತನ ಹೆಸರು ಆಮೆನ್. ಜಯವನ್ನು ಕೊಡುವನು, ನಮ್ಮಲ್ಲೇ ಇರುವನು. ಎಂತ ಆನಂದ, ಎಂತ ಆನಂದ. Thank you, Jesus. Thank you, Father God. Thank you, Father. We worship you, Holy Spirit. Thank you, Lord. ಈ ಸಮಯದಲ್ಲಿ ಎಂಥ ದುಃಖಗಳು ನಮ್ಮನ್ನು ಮುತ್ತಿಕೊಂಡರು, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಆತನು ಪುನರುತ್ಥಾನದಾಗ ಹೇಳಿದ್ದೇನೆಂದರೆ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಿಮ್ಮ ಸಂಗಡನೇ ಇರ್ತೇನೆ. ನಮಗೆ ವಾಗ್ದಾನ ಮಾಡಿದಂಥ ದೇವರು ಯಾವತ್ತೂ ಅದನ್ನು ಕೈ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಸುಳ್ಳು ಹೇಳಿದ್ರೂ ಸಹ ನನ್ನ ದೇವರು ಆತನ ಎಂದಿಗೂ ಸುಳ್ಳನ್ನು ಮಾತನಾಡದಂಥ ದೇವರು. ಓ ಜೀಸಸ್, ಯು ಹ್ಯಾವ್ ಪ್ರಾಮಿಸ್ಡ್ ಅಸ್ ಲಾರ್ಡ್. ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತ ಆತನ ವಾಗ್ದಾನ ಕೊಟ್ಟಿದ್ದಾನೆ. ಅದನ್ನು ನಂಬ್ಕೊಂಡೇ ನಾವು ಓಡೋಣ, ಅದನ್ನು ನಂಬ್ಕೊಂಡೇ ಇರೋಣ ಯಾವಾಗಲೂ. ಥ್ಯಾಂಕ್ ಯು ಲಾರ್ಡ್. ನಾನು ಹಾಡಿ ಹರ್ಷಿಸುವೆ, ದಿನ ದಿನವೂ ಸ್ತುತಿಸಿ ನಲಿವೆ. ನಾನು ಹಾಡಿ ಹರ್ಷಿಸುವೆ, ನೀನಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿಸಾರುವೆ. ಓ ಎಸ್ ಲಾರ್ಡ್, ಎಲ್ಲೆಲ್ಲೋ ಓಡಿಸಾರುವೆ. ನನ್ನ ಯೇಸು ಜೀವಿಸುವ. ಮೈ ಜೀಸಸ್ ಇಸ್ ಅಲೈವ್. ಯೇಸು ಜೀವಿಸುವ. ಆತನು ಸತ್ತವರಿಂದ ಎದ್ದು ಬಂದಿದ್ದಕ್ಕೆ ನಮ್ಗೆ ಇವತ್ತಿನ ದಿವಸ ನಂಬಿಕೆ ಇರೋದು. ನಮಗೆ ನಾಳೆಯ ಬಗ್ಗೆ ಇರುವಂಥ ಎಲ್ಲ ಒಂದು ನಂಬಿಕೆ ಆತನಿಂದಲೇ ಬಂದಿರುವಂಥದ್ದು. ಮೈ ಹೋಪ್ ಇಸ್ ಬಿಕಾಸ್ ಹೀ ಈಸ್ ಅಲೈವ್. ನಾನೇನೋ ಮಾಡ್ತೀನಿ ನನ್ನಲ್ಲಿರುವಂಥ ಕಾರ್ಯಗಳು ಅಂತಲ್ಲ. ನಮ್ಮ ಮಾನಸಿಕ ಕ್ರಿಯೆಗಳೆಲ್ಲವೂ ಲಯವಾಗಿ ದೇವರಾತ್ಮನೇ ನಮ್ಮಲ್ಲಿ ಜೀವಿಸಬೇಕು. ಎಲ್ಲವೂ ಆತನ ಕೈಲಿ ಒಪ್ಪಿಸಿಕೊಡೋಣ ಈ ಸಮಯದಲ್ಲಿ. ಯಾಕಂದರೆ ದೇವರೇ, ನಾವು ಅಶಕ್ತರಾಗಿದ್ದೇವೆ ಸ್ವಾಮಿ. ನಮ್ಮಲ್ಲಿ ಯಾವ ಒಂದು ಕೇಪಬಿಲಿಟೀಸು ಇಲ್ಲ, ಸಾಮರ್ಥ್ಯವೂ ಇಲ್ಲ. ಸಾಮರ್ಥ್ಯವು ಬರುವುದು ಕರ್ತನಿಂದಲೇ ಮಾತ್ರ. ಆತನೇ ನಮ್ಮನ್ನು ನಡೆಸಬೇಕು. ಆತನೇ ನಮ್ಮನ್ನು ದಿನ ದಿನವೂ ಕೈ ಹಿಡಿದು ನಡೆಸಬೇಕು. ಲಾರ್ಡ್, ವಿ ಗಿವ್ ಎವ್ರಿಥಿಂಗ್ ಇನ್ ಟು ಯುವರ್ ಹ್ಯಾಂಡ್ಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನೀನು ಕಾಣಿಕೆಗಳನ್ನು ಕೊಟ್ಟ ಮಕ್ಕಳನ್ನು ಆಶೀರ್ವದಿಸು, ಕೊಡದವರನ್ನು ಕೂಡ ನೀನು ಕರ್ತನೆ ಆಶೀರ್ವದಿಸು. ಯಾಕಂದರೆ ಅವರಿಗೆ ಕೊಡುವಂಥ ಬಲ ಇಲ್ಲ ರಾಜ. ಪವಿತ್ರ ಆತ್ಮದೇವರೇ, ನೀವು ಎಲ್ಲವನ್ನು ತಿಳಿದಾತನು. ಯಾರ್ಯಾರಲ್ಲಿ ಏನೇನಿದೆ, ಯಾವುದು ಇದೆ ಅಂತ ತಿಳಿದ ದೇವರು, ಅದರ ಪ್ರಕಾರ ಅವರನ್ನು ಆಶೀರ್ವದಿಸೋ ದೇವರು. ಅದು ಇಲ್ಲದಿದ್ದರೂ ಇದ್ದ ಹಾಗೆ ಕರೆಯುವ ದೇವರಾಗಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಕೊಟ್ಟ ಒಂದೊಂದು ಕೈಗಳು ಆಶೀರ್ವದಿಸಲ್ಪಡಲಿ ರಾಜ. ಆ ಕೊಟ್ಟ ಕಾಣಿಕೆಗಳು ರಾಜ ನಿನ್ನ ರಾಜ್ಯದಲ್ಲಿ ಕರ್ತನೆ ವಿನಿಯೋಗಿಸಲ್ಪಡಲಿ, ಉಪಯುಕ್ತವಾದ ರೀತಿಯಲ್ಲಿ ವಿನಿಯೋಗಿಸಲ್ಪಡಲಿ. ಯಾವುದೇ ಒಂದು ಕರ್ತನೆ ವಿರುದ್ಧವಾದ ರೀತಿಯಲ್ಲಿ ಅದು ಹೋಗದೆ ರಾಜ, ಸರಿಯಾದ ರೀತಿಯಲ್ಲಿ ಖರ್ಚಾಗುವಂತೆ ನೀನು ಜ್ಞಾನದ ಆತ್ಮವನ್ನು ನಮಗೆ ದಯಪಾಲಿಸಿಕೊಡು ಏಸಪ್ಪ. ಅದು ನಿನ್ನ ರಾಜ್ಯಕ್ಕೆ ಸಲ್ಲಿಸಿ ನಿನ್ನ ನಾಮ ಮಹಿಮೆ ಹೊಂದಲಿ ಅಂತಲೇ ಬೇಡ್ತಾ ಇದ್ದೀವಿ ಯೇಸುವಿನ ನಾಮದಲ್ಲಿ. ನಾವು ವಾಕ್ಯಕ್ಕೆ ಹಾಗೆ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಚಿ ನೀವು ಪ್ರಾರ್ಥನೆ ಮಾಡಿ. ಕರ್ತನು ಈ ದಿನದಲ್ಲಿ ಮಹಾ ಕಾರ್ಯಗಳನ್ನು ಮಾಡೋನಾಗಿದ್ದಾನೆ. ಮಹಾಪರಿಶುದ್ಧನಾದ ಕರ್ತನೆ, ನಿನಗೆ ಸ್ತೋತ್ರ ರಾಜ. ಅಪ್ಪ, ಈ ದಿನಕ್ಕಾಗಿ ನಿನಗೆ ನಾವು ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ನೀನು ನಮಗಾಗಿ ನಿನ್ನ ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ಪರಿಶುದ್ಧ ರಕ್ತವನ್ನು ನಮಗಾಗಿ ಸುರಿಸಿ ತಿರುಗಿ ನಮಗಾಗಿ ಮೂರನೇ ದಿನ ಎದ್ದು ಬಂದು
ಯಾವಾಗಲೂ ನಮ್ಮ ಜೊತೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಈ ಪುನರುತ್ಥಾನದ ದಿನದಲ್ಲಿ ಕರ್ತನೆ, ನಾವು ಕೂಡ ಅಪ್ಪ ನಿನ್ನ ನಾಮದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡವರಾಗಿ ಅಪ್ಪ ಸತ್ತು ಎದ್ದು ಬಂದವರಾಗಿದ್ದೇವೆ. ನಿನ್ನಂತೆಯೇ ನಾವು ಜೀವಿಸಲು ನಮಗೆ ಸಹಾಯ ಮಾಡಂತ ಬೇಡ್ತಾ ಇದ್ದೀವಿ. ನಮ್ಮ ಬಲಹೀನತೆಗಳೆಲ್ಲ ನೀಗಿಸಿ ಕರ್ತನೆ, ಪ್ರತಿಯೊಂದು ದಿನದಲ್ಲೂ ನಮ್ಮಲ್ಲಿ ಹೊಸ ಹೊಸ ಅಭಿಷೇಕ, ಹೊಸ ಬಲವನ್ನು ತುಂಬಿಸಿ ಸದಾ ನಿನ್ನ ರಾಜ್ಯಕ್ಕಾಗಿ ದುಡಿಯುವರಾಗುವಂತೆ ನಮಗೆ ಸಹಾಯ ಮಾಡು. ನಿನಗೆ ಎಲ್ಲ ಘನ ಮಾನ ಮಹಿಮೆ ಸ್ತುತಿಗಳು ಸ್ತೋತ್ರಗಳು ಕರ್ತನೆ. ನೀನೇ ಬಾಯಾಗಿ ಮಾತನಾಡು. ನನ್ನಲ್ಲಿ ಯಾವ ಜ್ಞಾನ ಇಲ್ಲ ಕರ್ತನೆ, ಯಾವ ಬುದ್ಧಿ ಇಲ್ಲ ಕರ್ತನೆ. ನೀನು ಕೊಟ್ಟ ಆ ಅಲ್ಪ ಅಭಿಷೇಕವನ್ನು ನೀನು ಹೆಚ್ಚು ಮಾಡಿ, ನೀನು ಜನಗಳಿಗೆ ಅರ್ಥವಾಗುವ ಹಾಗೆ ಪವಿತ್ರಾತ್ಮ ದೇವರೇ ನೀನೇ ಮಾತನಾಡಬೇಕಂತ ಬೇಡ್ತಾ ಇದ್ದೀವಿ ರಾಜ. ಕರ್ತನೆ, ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೀವಿ ಯೇಸುವಿನ ನಾಮದಲ್ಲಿ, ಆಮೇಲೆ. ನಾನೊಂದು ಚಿಕ್ಕ ಮೆಸೇಜ್ ಕೊಡ್ತೀನಿ ಪುನರುತ್ಥಾನದ ಬಗ್ಗೆ. ನಿಜವಾಗಿ ನನಗೆ ದೇವರು ಕೊಟ್ಟಿದ್ದು ವಾಕ್ಯ ಬೇರೆ, ಆದರೆ ಇವತ್ತಿನ ದಿನಕ್ಕಾಗಿ ಇಂದು ಕರ್ತನ ಪುನರುತ್ಥಾನದ ದಿನ. ಆ ದಿನದಲ್ಲಿ ಆತನ ವಾಕ್ಯದ ಅದರ ಪ್ರಕಾರನೇ ವಾಕ್ಯ ಕೇಳೋಣ ಅಂತ ಕೇಳಬೇಕು ಅಂತ ದೇವರು ನನಗೆ ಹೇಳಿದರು. ಅದಕ್ಕಾಗಿ ಚಿಕ್ಕ ಒಂದು ವಾಕ್ಯಗಳನ್ನು ನಾನು ಕೊಟ್ಟು ಆಮೇಲೆ ನಾವು ಹಳೆಯ ಮೆಸೇಜನ್ನು ನೋಡೋಣ. ಇವತ್ತು ಏನಂತ ಎಲ್ಲರಿಗೂ ಗೊತ್ತಲ್ವಾ? ಹೇಳಿ. ಹೌದು, ಜೀಸಸ್ ರೆಸರೆಕ್ಷನ್ ಡೇ ಅಂದರೆ ಪುನರುತ್ಥಾನದ ದಿನ. ದೇವರು ನಮಗಾಗಿ ಎದ್ದು ಬಂದ ದಿನ. ಹಾಗೆ ಮನುಷ್ಯರ ಥರ ಅವರು ಸತ್ತು ಸಾಯ್ಬೋದಿತ್ತು, ಆದರೆ ಅವರು ದೇವರಾಗಿದ್ದರಿಂದ ಎದ್ದು ಬಂದರು. ಯೇಸು ಕ್ರಿಸ್ತನ ಪುನರುತ್ಥಾನವು ಕ್ರೈಸ್ತ ನಂಬಿಕೆಯ ಆಧಾರ ಸ್ತಂಭವಾಗಿದೆ. ಕ್ರೈಸ್ತ ನಂಬಿಕೆಯ ಆಧಾರ ಸ್ತಂಭವಾಗಿದೆ. ಇದೊಂದು ವಿಜಯೋತ್ಸವದ ಸಂದೇಶ. ಯಾಕೆ ವಿಜಯೋತ್ಸವದ ಸಂದೇಶ? ಸೈತಾನನ ತಲೆಯನ್ನು ಜಜ್ಜಿ ಆತನನ್ನು ಪಾತಾಳಕ್ಕೆ ತಳ್ಳಿದಂಥ ಒಂದು ದಿನ. ಆತನು ತಿರುಗಿ ನಮಗಾಗಿ ಎದ್ದು ಬಂದಂಥ ದಿನ. ಆದ್ದರಿಂದ ಇದು ಒಂದು ವಿಜಯೋತ್ಸವದ ದಿನವಾಗಿದೆ. ಈ ಸಂದೇಶದ ವಿಷಯ ನಾವು ನೋಡೋದಾದರೆ ಇದಕ್ಕೆ ಹೆಸರು ಯೇಸುವಿನ ಪುನರುತ್ಥಾನ, ಸಾವು ಮತ್ತು ಪಾಪದ ಮೇಲಿನ ವಿಜಯ. ಯೇಸುವಿನ ಪುನರುತ್ಥಾನ, ಸಾವು ಮತ್ತು ಪಾಪದ ಮೇಲಿನ ವಿಜಯ. ಹೌದಾ ಅಲ್ವಾ? ಪಾಪವನ್ನು ಅವರು ಗೆದ್ದರು ಅಲ್ವಾ? ಹಾಗೆ ನಾವು ಕೂಡ ಪಾಪವನ್ನು ಗೆಲ್ಲಬೇಕು. ಸಾವು ಶಾಶ್ವತವಲ್ಲ ಅಲ್ವಾ? ಸಾವು ಅದು ಅಂತ್ಯ ಅಲ್ಲ, ಅದೇ ಮೊದಲು. ಅದನ್ನು ನಾವು ಈಗ ವಾಕ್ಯವನ್ನು ನೋಡೋಣ. ಮ್ಯಾಥ್ಯೂ ಚಾಪ್ಟರ್, ಮತ್ತಾಯನಿಗೆ ಬರೆದ ಪತ್ರಿಕೆ 28ನೇ ಅಧ್ಯಾಯ 6ನೇ ವಾಕ್ಯ. ಸ್ವಲ್ಪ ಬೇಗ ತೆಗೀರಿ. 28:6 ಗೊತ್ತಿಲ್ಲದವ್ರು ಅಲ್ಲೇ ನೋಡಿ ಬರ್ಕೊಳ್ಳಿ. ಪ್ರತಿ ಸಲವೂ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು, ಪಾಸ್ಟ್ರು ರಿಕ್ವೆಸ್ಟ್ ಮಾಡ್ತಾಯಿದ್ರು, ವಾಕ್ಯಗಳನ್ನು ಬರ್ಕೊಳ್ಳಿ. ನಮಗೆ ಜೀವನದಲ್ಲಿ ಆವಾಗವಾಗ ಬೇಕಾಗುತ್ತದೆ. ಸಂದೇಶಗಳನ್ನು ನೀವು ತಿಳ್ಕೊಂಡು ಬರ್ಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ಸೇವಕರಾಗಬೇಕಂತಲ್ಲ, ಕೆಲವರಿಗೆ ಸುವಾರ್ತೆ ಹೇಳಲಾದರೂ ನಮ್ಮ ದೇವರು ಉಪಯೋಗಿಸ್ಕೋತಾರೆ. ಆದ್ದರಿಂದ ಯಾವತ್ತೂ ವಾಕ್ಯಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ, ಖಾಲಿ ಕೈಯಲ್ಲಿ ಬರಬೇಡಿ. ಒಂದು ನೋಟ್ಬುಕ್ ಇಟ್ಕೊಂಡು ದೇವರ ವಾಕ್ಯಗಳನ್ನು ಗುರುತು ಹಾಕಿ ಮನೆಗೆ ಹೋಗಿ ನೀವು ಅದನ್ನು ತಿರುಗಿ ಧ್ಯಾನ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ವಾಕ್ಯದಲ್ಲಿ ಏನು ಹೇಳ್ತದೆ ಅಲ್ಲಿ ಹಾಗಿದೆ. ನಾನು ನನ್ನ ಬೈಬಲ್ ಪ್ರಕಾರ ಬರ್ಕೊಂಡಿದ್ದೀನಿ. ಆತನು ಇಲ್ಲಿಲ್ಲ, ತಾನು ಹೇಳಿದಂತೆಯೇ ಎದ್ದು ಬಂದಿದ್ದಾನೆ. ಬನ್ನಿರಿ, ಕರ್ತನು ಮಲಗಿದ್ದ ಸ್ಥಳವನ್ನು ನೋಡಿರಿ. ಆತನು ಇಲ್ಲಿಲ್ಲ, ಆತನು ಅಲ್ಲಿ ಸಮಾಧಿಯಲ್ಲಿ ಇಲ್ಲ ಅಂತ ಅದು ಅರ್ಥ. ಆತನು ಮೊದಲೇ ಹೇಳಿದ್ದಾನೆ, ನಾನು 3 ದಿನದಲ್ಲಿ ಎದ್ದು ಬರುತ್ತೇನೆ ಅಂತ. ಅದರ ಪ್ರಕಾರನೇ ದೇವರು 3 ದಿನದಲ್ಲಿ ಎದ್ದು ಬಂದಿದ್ದಾರೆ. ಕರ್ತನು ಮಲಗಿದ ಸ್ಥಳ ಖಾಲಿಯಾಗಿದೆ. ಖಾಲಿಯಾಗಿದೆ ಅಂದರೆ ಏನರ್ಥ? ಅಲ್ಲಿ ಅವರು ಸತ್ತಿಲ್ಲ, ಅವರು ಜೀವಂತ ಸಾಕ್ಷಿಯಾಗಿ ಎದ್ದಿದ್ದಾರೆ ಅಂತ. ನಮ್ಮ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ನಾವು ಕ್ರೈಸ್ತ ಸಭೆಯ ಅತ್ಯಂತ ಮಹತ್ವದ ಈ ದಿನದಲ್ಲಿ ಪುನರುತ್ಥಾನದ ಭಾನುವಾರವನ್ನು ಎಲ್ಲ ಕಡೆ ಕ್ರಿಶ್ಚಿಯನ್ಸು ಆಚರಿಸ್ತಾ ಇದ್ದೀವಿ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣಾರ್ಪಣೆಯನ್ನು ಮಾಡಿ ಸಮಾಧಿಯಲ್ಲಿ ಹೂಣಲ್ಪಟ್ಟು 3ನೇ ದಿನದಲ್ಲಿ ಸಜೀವವಾಗಿ ಎದ್ದನು. ಹೆಣವಾಗಿ ತೆಗೆದು ಬಂದಿಲ್ಲ ಅಥವಾ ಯಾರು ತೆಗೆದಿಲ್ಲ, ಆತನು ಸಜೀವವಾಗಿ ಬಂದನು. ಇದು ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ. ಚರಿತ್ರೆಯಲ್ಲಿ ಪಟ್ಟಂಥ ಅನೇಕ ಜನರುಗಳು, ಮಹಾನುಭಾವರುಗಳು ಅವರು ಸಾಯ್ತಾರೆ, ಆಮೇಲೆ ಅವರನ್ನು ಯಾರು ತಿರುಗಿ ಎದ್ದು ಬಂದಿದ್ದು ಸಾಕ್ಷಿನೇ ಇಲ್ಲ. ಆದರೆ ನಮ್ಮ ದೇವ್ರದ್ದು ಐತಿಹಾಸಿಕ ಘಟನೆ ಅಲ್ಲ, ಇದು ಒಂದು ದೈವಿಕ ಶಕ್ತಿ. ನಮ್ಮ ದೇವರು ಮಾತ್ರ ಎದ್ದೇಳೋಕ್ಕೆ ಸಾಧ್ಯ ಆಯಿತು.
ಬೇರೆ ಯಾರಾದರೂ ಎದ್ದೇಳೋಕ್ಕೆ ಸಾಧ್ಯ ಆಯಿತಾ? ಖಂಡಿತ ಇಲ್ಲ. ಆದ್ದರಿಂದ ನಾವು ಈ ದಿನವನ್ನು ಯಾವ ರೀತಿ ಆಚರಿಸಬೇಕು, ಈ ದಿನದ ಮಹತ್ವವನ್ನು, ದಿನವನ್ನಕ್ಕಿಂತ ಈ ದಿನದ ಮಹತ್ವವನ್ನು ನಾವು ಯಾವ ರೀತಿ ಆಚರಿಸಬೇಕು, ಅದರ ಅರ್ಥವನ್ನು ತಿಳಿದುಕೊಂಡು ಅದರ ಪ್ರಕಾರ ಆತನು ಹೇಳಿದಂತೆಯೇ ಬದುಕೋದು ನಾವು ಆತನಿಗೆ ಕೊಡಬೇಕಾದ ಮಹಿಮೆಯನ್ನು ಸಲ್ಲಿಸುವ ಥರ ಆಗುತ್ತೆ. ಇಲ್ಲದಿದ್ದರೆ ನಾವು ಮಹಿಮೆಯನ್ನು ಆಗೋದಿಲ್ಲ, ಸಲ್ಲಿಸ್ದಂಗೆ ಆಗೋದಿಲ್ಲ. ನಾವು ಆತನ ವಾಕ್ಯದ ಅರ್ಥದ ಪ್ರಕಾರ ನಾವು ಬದುಕಬೇಕು. ಯೇಸು ಕ್ರಿಸ್ತನು ಸಾವು, ಪುನರುತ್ಥಾನ ಮತ್ತು ಪಾಪದ ಮೇಲಿನ ವಿಜಯವನ್ನು ಪಡ್ಕೊಂಡನು. ಹಂಗಂದರೆ ಏನು? ಶಿಲುಬೆಯು ಯೇಸುವಿನ ಅಂತ್ಯವಲ್ಲ ಅಂತ ಹೇಳ್ತದೆ. ಬದಲಾಗಿ ಸಮಾಧಿಯು ಖಾಲಿಯಾಗಿದೆ, ಯೇಸು ಸಜೀವವಾಗಿ ಎದ್ದು ಬಂದಿದ್ದಾನೆ. ಸಾವು ಆತನ ಶಕ್ತಿಯನ್ನು ಕಳೆದುಕೊಂಡಿತು. ಮರಣದಿಂದ ಆತನು ಜೀವವಾಗಿ ಎದ್ದು ಬಂದು ದೈವಿಕನಾಗಿ ದೇವರಾಗಿ ತಿರುಗಿ ನಮಗೆ ಎಲ್ಲರಿಗೂ ನಮ್ಮ ಜೊತೆ ಬದುಕೋನಾದನು ಅಲ್ವಾ? ನಿಮ್ಮ ಜೊತೆ ದೇವರಿದ್ದಾರೆ ಅಂತ ಅನ್ನಿಸ್ತದೆ ನಿಮಗೆ? ಪ್ರತಿಯೊಂದು ದಿನವೂ ನೀವು ಮುಂಜಾನೆಯಲ್ಲಿ ಯಾರನ್ನು ನೋಡೋ ಮುಂಚೆ ಪ್ರಾರ್ಥನೆ ಮಾಡಬೇಕು. ಎಲ್ಲ ನಮ್ಮ ಕೆಲಸ ಕಾರ್ಯಗಳು ಆದ ಮೇಲೆ ಅಲ್ಲ, ಆತನು ನಮ್ಮನ್ನು ಜೀವಂತವಾಗಿ ಇರಿಸಿದ್ದಾನೆ ಅಲ್ಲ. ಯಾಕಂದರೆ ಆತನು ನಮಗಾಗಿ ಸತ್ತು ಬದುಕಿ ನಮಗಾಗಿ ದಿನನಿತ್ಯನೂ ಪ್ರಾರ್ಥನೆ ಮಾಡೋನಾಗಿದ್ದಾನೆ. ಕಣ್ಣು ಬೇರೆಯವರನ್ನು ನೋಡೋ ಮುಂಚೆ ಬೆಡ್ಡಲ್ಲೇ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ, ಖಂಡಿತವಾಗಲೂ ನಿಮ್ಮ ಪ್ರಾರ್ಥನೆಗಳು ಈಡೇರ್ತದೆ. ಹಾಗಿದ್ರೆ ಹೇಳ್ಬೋದು, ನೀವು ಪ್ರಾರ್ಥನೆ ಮಾಡಿದವ್ರದ್ದು ನಿಮ್ಮ ಪ್ರಾರ್ಥನೆಗಳೆಲ್ಲ ಈಡೇರಿದೆಯಾ ಅಂತ. ಆದರೆ ನಮ್ಮ ಪ್ರಾರ್ಥನೆಗಳಿಗಿಂತ ದೇವರ ಚಿತ್ತ ನೆರವೇರ್ತದೆ. ದೇವರ ಚಿತ್ತನೇ ನೆರವೇರೋದು. ನನ್ನ ಗಂಡ ಎಷ್ಟೊತ್ತು ಅಂತ ಏನಿಲ್ಲ, ಎದ್ದಾಗ ಎಚ್ಚರಿಕೆ ಆದಾಗಲೆಲ್ಲ ಅವರು ಕೂತ್ಕೊಂಡು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡೋರು. ಅವರ ಬಾಯಲ್ಲಿ ನಾನು ನೋಡಿದ ಪ್ರಕಾರ ಒಂದು 2 months ನಾನ್ ಸ್ಟಾಪು, ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಆತನೇ ಅದಕ್ಕೆ ಸಾಕ್ಷಿ, ನಾನ್ ಸ್ಟಾಪಾಗಿ ಪ್ರಾರ್ಥನೆ ಮಾಡ್ತಿದ್ರು. ನನಗೆ ಭಯ ಆಗ್ತಾಯಿತ್ತು. ನಾನು ಕೇಳ್ತಾ ಇದ್ದೆ, ಯಾಕೆ ಇಷ್ಟೊಂದು ನಾನ್ ಸ್ಟಾಪು ಉಸಿರು ಕಟ್ಕೊಂಡು ಪ್ರಾರ್ಥನೆ ಮಾಡ್ತಿರಲ್ಲ, ಯಾಕೆ ಈ ಥರ ಮಾಡ್ತೀರ ಅಂದರೆ, ಯಾಕೆ ನಿನಗೆ ಭಯ? ನನ್ನ ಜೊತೆ ದೇವರಿದ್ದಾರೆ, ನನಗೇನೂ ಆಗಲ್ಲ, ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ, ನನಗೆ ಪ್ರಾರ್ಥನೆ ಮಾಡಬೇಕಂತ ದೇವರು ಹೇಳ್ತಿದ್ದಾರೆ, ಪ್ರಾರ್ಥನೆ ಮಾಡ್ತೀನಿ ಅಂತ. ಬರೀ ಮಲಗಿ ಎದ್ದಾಗ ಮಾತ್ರ ಅಲ್ಲ, ಬೆಳಿಗ್ಗೆ ಯಾವ ಸಮಯದಲ್ಲಿ 2 ಗಂಟೆನ 12 ಗಂಟೆನ 1 ಗಂಟೆನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಫುಲ್ ಡೇ ನಾನ್ ಸ್ಟಾಪ್ ಮಾಡಿದ್ದಾರೆ 2 months. ಅಂದರೆ ಅವರಿಗೆ ದೇವರು ಮೊದಲೇ ತಿಳಿಸಿದ್ರು ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇದೆ. ಯಾಕಂದರೆ ತುಂಬಾ ಮಾಡ್ತಿದ್ರು, ತುಂಬಾ ಪ್ರೀತಿ ಮಾಡಿದರು. 2 months ತುಂಬಾ ಪ್ರೀತಿ ಮಾಡಿದರು ನಮ್ಮನ್ನು. ವಿಪರೀತ ತೋರಿಸ್ತಿದ್ದ ಪ್ರೀತಿಗಿಂತ ವಿಪರೀತವಾದ ಪ್ರೀತಿ ಅವರು ನನಗೆ ಹೆಚ್ಚಾಗಿ ತೋರಿಸಿದ್ರು ಅಂತ ಕಾಣಿಸ್ತದೆ. ನನಗೆ ಗೊತ್ತಿಲ್ಲ, ನಾನು ಮೊದಲು ಕೇಳಿದ್ದಕ್ಕೆ ಯಾಕ್ರಿ ಈ ಥರ ವಿಚಿತ್ರವಾದ ಪ್ರೀತಿ ತೋರಿಸ್ತೀರಾ, ಮುಂಚೆ ಎಲ್ಲ ಮಾಡ್ತಾ ಇರಲಿಲ್ಲ ಅಂದರೆ, ನೋಡಿ ಆವಾಗ ನನಗೆ ಜ್ಞಾನ ಇಲ್ಲ, ಇವಾಗ ದೇವರು ನನಗೆ ಜ್ಞಾನ ಕೊಟ್ಟಿದ್ದಾರೆ ಅಂದರು. ನನಗೆ ಏನು ಹೇಳ್ಬೇಕಂತ ಗೊತ್ತಿಲ್ಲ, ನಕ್ಕೊಂಡು ಆವಾಗ ಸುಮ್ಮನಾಗಿದೆ. ನನಗೆ ಗೊತ್ತಿಲ್ಲ ದೇವ್ರ ಚಿತ್ತ ಎಲ್ಲ ಹೇಗೆ ಇದಿರುತ್ತೆ ಅಂತ. ನನಗೆ ನಮ್ಮ ಬಾಳಲ್ಲಿ ಕೆಲವು ವಿಷಯಗಳಲ್ಲಿ ಗೊತ್ತಾಗಿದೆ, ಆದರೆ ಇದೊಂದು ಘಟನೆ ಬಗ್ಗೆ ನನಗೇನು ಜ್ಞಾನ ಬಂದಿರಲಿಲ್ಲ. ಆದರೂ ದೇವರೊಂದಿಗೆ ಇದ್ದಾರೆ, ಅವರಂತ ಸಮಾಧಾನವಾಗಿದ್ದೀನಿ. ಆದ್ದರಿಂದ ನಿಮ್ಮಲ್ಲಿ ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಎಲ್ಲ ಸಮಯದಲ್ಲೂ ಪ್ರಾರ್ಥನೆ ಮಾಡಿ. ಅದರಲ್ಲೂ ಮುಂಜಾನೆ ಯಾರನ್ನು ನೋಡೋ ಮುಂಚೆ ಪ್ರಾರ್ಥನೆ ಮಾಡಿ. ಲೋಕದವರನ್ನು ನಾವು ಆಮೇಲೆ ನೋಡ್ಬೋದು, ಆದರೆ ನಮ್ಮಲ್ಲಿರುವ ದೇವರನ್ನು ನಾವು ಫಸ್ಟು ಸ್ತುತಿ ಮಾಡಬೇಕು. ಓಕೆ, ಈಗ ನಾವು ಇನ್ನೊಂದು ವಾಕ್ಯವನ್ನು ನೋಡೋಣ. ಯೋಹಾನ ಬರೆದ ಪತ್ರಿಕೆ 11:25. ಈ ವಾಕ್ಯ ಕೂಡ ಹಾಗೇ ಹೇಳ್ತದೆ, ಯೇಸು ಪುನರುತ್ಥಾನವಾದ್ದರಿಂದ ಆತನು ನಮಗೂ ನಿತ್ಯ ಜೀವವಿದೆ, ಸಾವು ನಮಗೆ ಅಂತ್ಯವಲ್ಲ ಎಂದು ಸ್ವರ್ಗೀಯ ಜೀವನದ ಆರಂಭ ಅಂತ ನಾವು ಈಗ ತಾನೇ ನೋಡಿದ್ದೀವಿ. ಈ ವಾಕ್ಯ ಏನು ಹೇಳ್ತಿದೆ? ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬೋನು ಸತ್ತರೂ ಬದುಕುವನು. ಆದ್ದರಿಂದ ನನಗೆ ನಂಬಿಕೆ ಇದೆ, ನನ್ನ ಗಂಡ ನಮ್ಮನ್ನು ಬಿಟ್ಟು ಹೋಗಿರ್ಬೋದು ಭೂಲೋಕದಲ್ಲಿ, ಆದರೆ ಅವರು ಖಂಡಿತವಾಗಿ ಬದುಕಿ ಯೇಸುವಿನೊಂದಿಗೆ ಇದ್ದಾರೆ ಅಲ್ವಾ? ಯೇಸುವಿನೊಂದಿಗೆ ಅವರು ಸಂತೋಷವಾಗಿದ್ದಾರೆ. ಯಾಕಂದರೆ ಅವರು ಹೇಗೆ ಬದುಕಿದ್ರು ಅಂದರೆ ನಿಮ್ಗೆ ಅರ್ಥ ಆಗಲಿಕ್ಕಿಲ್ಲ. ಅವರು ಪರಿಶುದ್ಧವಾಗಿ ಬದುಕಿದ್ರು. ಸೇವೆ ಶುರು ಮಾಡಿದಾಗಿಂದ ಯಾವುದೇ ರೀತಿಯಾದ ಒಂದು ಪಾಪದ ಕೃತ್ಯಗಳಿಗೆ ಅವರ ಮನಸ್ಸು ಹೋಗಿರಲಿಲ್ಲ. ಈ ಗಂಡ ಹೆಂಡತಿಯಾಗಿ ಕೂಡ ನಾವು ಬದುಕಿಲ್ಲ, ನಿಜ ಹೇಳಬೇಕಾದ್ರೆ. ಅವ್ರು ಹೇಳಿದರು, ನಾವು ಈ ದಿನದಿಂದ ಮಕ್ಕಳಿಗೆ ನಾವು ತಂದೆ ತಾಯಿ ಅಷ್ಟೇ, ಆಮೇಲೆ ನಾವು ಯಾವ ರೀತಿಯಾಗಿ ಗಂಡ ಹೆಂಡತಿಯ ಥರ ಇರಲ್ಲ, ನೀನು ಇದನ್ನೆಲ್ಲ ಸಹಿಸ್ಕೋಬೇಕಂತ. ನಾನು ಹೇಳಿದೆ, ತುಂಬ ಸಂತೋಷ, ಅದರಿಂದ ಯಾವ ರೀತಿಯೂ ಬೇಜಾರಿಲ್ಲ. ಖಂಡಿತವಾಗ್ಲೂ ದೇವರಿಗಾಗಿ ನಾವು ಏನು ಬೇಕಾದರೂ ಮಾಡ್ಬೋದು. ಆ ರೀತಿಯಾಗಿ ಪರಿಶುದ್ಧತೆಯಿಂದ ಅವರು ಪ್ರತಿಯೊಂದು ಅವರ ಕಾರ್ಯದಲ್ಲಿ, ಮಾತಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ನಡೆದರು. ದೇವರ ಥರ ದೇವರು ಅವರನ್ನು ಆ ಥರ ಉಪಯೋಗಿಸ್ಕೊಂಡ್ರು ಅಂತ ಹೇಳ್ಬೋದು. ನಾನು ಹೇಳಬೇಕಂದ್ರೆ ನಡೆದರು ಅಂತ ಹೇಳಿದ್ದಕ್ಕಿಂತ ದೇವರು ಆ ಥರ ಒಂದು ಜ್ಞಾನ ಕೊಟ್ಟು, ಆ ಥರ ಒಂದು ಕೃಪೆ ಕೊಟ್ಟು ಅವ್ರನ್ನ ಆ ಥರ ನಡೆಸಿದರು.
ದೇವರು ಅದೇ ರೀತಿ ನಮ್ಮೆಲ್ಲರಿಗೂ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡೋದು. ನಾವು ಕೂಡ ಅದೇ ರೀತಿಯಾಗಿ ನಡೆಯಲು, ನಮ್ಮಲ್ಲಿ ಇಷ್ಟು ದಿವಸ ಆಗಿರ್ಬೋದು, ತಪ್ಪುಗಳು, ಪಾಪಗಳು, ಅಶುದ್ಧತೆಗಳು ನಡೆದಿರ್ಬೋದು. ಆದರೆ ನನಗೆ ವರ್ಷದ ಮೊದಲನೇ ದಿವಸದಲ್ಲಿ ನಾನು ವಾಕ್ಯ ನನಗೆ ಸಾಯಂಕಾಲ ದಿವಸದಲ್ಲಿ ವಾಕ್ಯ ಕೊಡುವಾಗ ಮೊದಲನೇ ವಾರದಲ್ಲಿ ನನಗೆ ಬಂದಿದ್ದ ಅದೇ, ಹಳೆದನ್ನೆಲ್ಲ ಹೊಸದು ಮಾಡುತ್ತೇನೆ, ನೀನು ಹಳೆದನ್ನು ಮರೆತು ಬಿಡು, ನಾನು ಹೊಸದಾಗಿ ಮಾಡುತ್ತೇನೆ ಅಂತ. ಅದರ ಪ್ರಕಾರನೇ ಎಲ್ಲನೂ ಹೊಸದಾಗ್ತಾಯಿದೆ. ನನಗೆ ಇದಲ್ಲ, ಆ ಸಮಯದಲ್ಲಿ ನನಗೆ ಅಷ್ಟೊಂದು ತಿಳಿದಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದೆ ಇರ್ಬೋದು, ನನಗೆ ಸ್ವಲ್ಪ ಕೋಪ ಜಾಸ್ತಿ, ನಿಮಗೆಲ್ಲರಿಗೂ ಗೊತ್ತಿದೆ. ನನ್ನ ಸಡನ್ನ ಕೋಪ ಬರುತ್ತೆ, 5 ನಿಮಿಷ ಬ್ಲಾಸ್ಟ್ ಆಗ್ತೀನಿ. ಇದನ್ನೆಲ್ಲ ದೇವ್ರು ತೆಗಿತಾರೆ ಅಂತ ಸಂತೋಷವಾಗಿದ್ದೆ. ನಾನು ಬದಲಾದೆ. ಆದರೆ ದೇವರು ಅವರ ಯೋಚನೆಗಳೇ ಬೇರೆ. ವಾಕ್ಯ ಏನು ಹೇಳ್ತಿದೆ? ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಿಗಿಂತ ಎಷ್ಟೋ ಉನ್ನತವಾಗಿದೆ. ಆಡಿಗೂ ಗಜಕ್ಕೂ, ಆನೆಗೂ ಆಡಿಗೂ ಇರುವಂಥ ಅಷ್ಟು ಅಂತರ ಇರುತ್ತೆ ಅಂತ. ಆದ್ದರಿಂದ ನಾವು ಅದನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು. ನಮ್ಮ ಜೀವನ ಹೇಗೆ ನಾವು ಇವತ್ತು ಸಂತೋಷವಾಗಿದ್ವಿ ಅಂದರೆ ಅದೆಲ್ಲ ಯೇಸುವಿನ ಕೃಪೆ, ಆತನ ಪರಿಶುದ್ಧತೆ, ಆತನು ನಮಗಾಗಿ ಮಾಡಿದ ಎಲ್ಲ ರೀತಿಯ ತ್ಯಾಗ. ಅದನ್ನು ನಾವು ನೆನಪಿಸಿಕೊಂಡು ದಿನದಿನವೂ ಬದುಕೋಣ, ದೇವರಿಗಾಗಿ ಬದುಕೋಣ, ದಿನದಿಂದ ದಿನಕ್ಕೆ ಪರಿಶುದ್ಧತೆಯನ್ನು ಹೊಂದಿಕೊಳ್ಳೋಣ, ದಿನದಿಂದ ದಿನಕ್ಕೆ ದೇವರ ಅಭಿಷೇಕವನ್ನು ಹೆಚ್ಚಿಸೋಣ. ನಮ್ಮ ಪಾಪಗಳನ್ನೆಲ್ಲ ಬಿಟ್ಟು, ಮನಸ್ಸಲ್ಲಿ ಬರುತ್ತೆ ತಾಪ, ಕೋಪ ಎಲ್ಲ ಬರುತ್ತೆ. ಆದರೆ ಬಂದಾಗ ಸೈತಾನನನ್ನು ಕಟ್ಟಿ ಬಂಧಿಸಿ ನಾವು ಪ್ರಾರ್ಥನೆ ಮಾಡಿ ನಾವು ಕರ್ತನಾಗಿ ಹಾಗೇ ನಾವು ಜಯದ ಹಾದಿಯಲ್ಲಿ ನಡೆಯೋಣ. ಆತನೊಂದಿಗೆ ನಾವು ಸೇರಬೇಕಾದ್ರೆ ಇದನ್ನು ನಾವು ಮಾಡಲೇಬೇಕು. ನಾವು ಇದನ್ನು ಮಾಡಿಲ್ಲ ಅಂದರೆ ಖಂಡಿತ ನಾವು ಕರ್ತನೊಂದಿಗೆ ಸೇರೋಕ್ಕೆ ಸಾಧ್ಯನೇ ಇಲ್ಲ. ಯಾರಾದ್ರು ಅಂದ್ಕೋಬೋದು, ಯಾರಿಗೆ ಗೊತ್ತಾಗುತ್ತೆ, ಇವಾಗ ಪಾಸ್ಟ್ರು ಇಲ್ಲ, ಪಾಸ್ಟ್ರು ಇದ್ದರೆ ಎಲ್ಲ ಕೇಳ್ತಾ ಇದ್ರಂದು. ಆದರೆ ಎಲ್ಲನೂ ನೋಡು ಆತನಿದ್ದಾನಲ್ವಾ, ಆತನಿಗೆ ಎಲ್ಲನೂ ಗೊತ್ತಿದೆ. ಆತನಿಗೆ ರಹಸ್ಯವಾದದ್ದು ಯಾವುದೂ ಇಲ್ಲ. ಆ ರಹಸ್ಯವಾದದ್ದು ನೋಡೋ ದೇವರಿಗೆ ನಾವು ಸರಿಯಾಗಿ ನಡೆದುಕೊಳ್ಳೋಣ. ಈ ದಿನದಲ್ಲಿ ನಾವು ಒಪ್ಪಿಸ್ಕೊಳ್ಳೋಣ. ಆತನ ಪುನರುತ್ಥಾನದಿಂದಲೇ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನೇ, ನೀನು ಬದುಕಿದ ಹಾಗೆ ನಮ್ಮನ್ನು ನಡೆಸು, ನಿನ್ನ ದಾರಿಯಲ್ಲಿ ನಡೆಯಲು ನಮಗೆ ಸಹಾಯ ಮಾಡು. ಯಾಕಂದ್ರೆ ನಮ್ಮಲ್ಲಿ ಬಲಹೀನತೆ ಇದೆ ನಿಜ, ಮನುಷ್ಯರು ನಾವು. ಯಾಕಂದರೆ ಮಾಂಸಧಾರಿಗಳಾಗಿದ್ವಿ, ರಕ್ತ ಮಾಂಸಧಾರಿಗಳು. ನಮ್ಮಲ್ಲಿ ತುಂಬ ಬಲಹೀನತೆ ಇರುತ್ತೆ. ಬಲಹೀನತೆ ಬರುವಾಗಲೇ ನಾವು ಪ್ರಾರ್ಥನೆ ಮಾಡಬೇಕು. ಅದನ್ನು ಆ ತಪ್ಪುಗಳನ್ನು ಮಾಡಿದ ಮೇಲೆ ಅಲ್ಲ. ಆ ರೀತಿಯಾಗಿ ನಮ್ಮನ್ನು ದೇವರು ತಡೆಯಲಿ, ಪಾಪ ಮಾಡದಂತೆ ನಾವು ಆತನಿಗಾಗಿ ಜೀವಿಸೋಣ. ಇದು ಪುನರುತ್ಥಾನ ಎಂಬುದು ಜೀವದ ನಂಬಿಕೆ, ಜೀವಂತವಾದ ಒಂದು ನಂಬಿಕೆ. ಪುನರುತ್ಥಾನ ಎಂಬುದು ಜೀವಂತವಾದ ಒಂದು ನಂಬಿಕೆ. ನಮಗೆ ಸತ್ರೂ ಕೂಡ ಬದುಕುವಂತೆ ದೇವರು ಕೃಪೆಯನ್ನು ಅನುಗ್ರಹಿಸಿದ್ದಾರೆ. ಆತನ ಮೂಲಕ ನಾವು ಪರಲೋಕಕ್ಕೆ ಹೋಗ್ತೀವೆಂಬ ಗ್ಯಾರಂಟಿ ಇದೆ ನಮಗೆ. ಇದೆಯಾ ಇಲ್ವಾ ನಿಮಗೆ? ನಾವು ಸತ್ರು ನಾವು ಖಂಡಿತ ಪರಲೋಕದಲ್ಲಿ ಇರ್ತೀವಿ ಅಂತ. ನಮ್ಮನ್ನು ಖಂಡಿತವಾಗಲೂ ಕರ್ತನು ಬಿಡೋದೇ ಇಲ್ಲ. ನಮಗಾಗಿ ಅನೇಕ ಬಿಡಾರಗಳನ್ನು ಮಾಡಿದ್ದಾರೆ. ಈಗಾಗಲೇ ನನ್ನ ಗಂಡ ಒಂದು ಬಿಡಾರದಲ್ಲಿ ನಿಂತು ನಮಗಾಗಿ ಅಲ್ಲೂ ಪ್ರಾರ್ಥನೆ ಮಾಡ್ತಿರ್ಬೋದು. ಅವರು ಖಂಡಿತವಾಗ್ಲೂ ಮಾಡ್ತಾಯಿದ್ದಾರೆ ಅಂದ್ಕೋತೀನಿ. ಸ್ವಾಮಿಯೊಂದಿಗೆ ನನ್ನ ಮಕ್ಕಳಿಗಾಗಿ ಅಂದ್ಕೊಂಡು ಅವ್ರು ಕೇಳಿಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಆದ್ದರಿಂದ ಅದನ್ನು ನಾವು ನೆನಪಿಸಿಕೊಂಡು ನಾವು ಪ್ರಾರ್ಥನೆಯಲ್ಲಿದ್ದು ಪರಿಶುದ್ಧತೆಯಿಂದ ಪರಿಶುದ್ಧತೆಯನ್ನು ಪಡೋಣ, ವಾಕ್ಯದಲ್ಲಿ ಹೆಚ್ಚಾಗೋಣ. ನಮ್ಮ ಬೇರೆ ಯಾವ ವಿಷಯದಲ್ಲಿ ನಮಗೆ ಹೆಚ್ಚಾಗೋಕ್ಕೆ ಸಾಧ್ಯ ಇಲ್ಲದಿದ್ದರೂ ನಾವು ವಾಕ್ಯದಲ್ಲಿ ಬೆಳೆಯೋಣ ಅಂತ ಬೇಡ್ತೀವಿ. ಆತನ ಮರಣವನ್ನು ನಾವು ನೆನಪಿಸಿಕೊಂಡು, ಯಾಕಾಗಿ ಆತನು ನಮ್ಮ ಮರಣ ಹೊಂದಿದ್ರು? ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ, ನಮ್ಮ ಕೆಟ್ಟತನ ದ್ರೋಹಕ್ಕಾಗಿ ಆತನು ಕಲ್ವಾರಿಯಲ್ಲಿ ಬಲಿಯಾದರು. ಮತ್ತು ನಮಗಾಗಿ ತಿರುಗಿ ಎದ್ದು ಬಂದರು. ಆದ್ದರಿಂದ ನಾವು ಕೂಡ ಅದನ್ನು ನೆನಪಿಸಿಕೊಂಡು ಪ್ರತಿಯೊಂದು ಸಮಯದಲ್ಲೂ ಪ್ರಾರ್ಥನೆ ಮಾಡೋಣ. ನೀವು ಆರಾಧಿಸುವ ದೇವರು ಸಜೀವವಾಗಿದ್ದಾರೆ ಅಂದರೆ ನೀವು ಆರಾಧಿಸೋ ದೇವರು ಸಜೀವವಾಗಿದ್ದಾರೆ. ಜೀವಂತ ದೇವರನ್ನು ನಾವು ಆರಾಧಿಸೋದು. ಅನ್ಯರ ಥರ ಮೊದಲು ನಾವು ಮಾಡ್ತಿದ್ದ ಹಾಗೆ ನಾವು ಯಾವುದೇ ವಿಗ್ರಹಗಳನ್ನಾಗಲಿ ಅಥವಾ ಯಾವುದೇ ಸ್ವಾಮಿಗಳನ್ನಾಗಲಿ ಆರಾಧಿಸಲ್ಲ. ನಾವು ದೇವರನ್ನು, ಸಜೀವವಾದ ದೇವರನ್ನು ಆರಾಧಿಸ್ತೀವಿ. ಯೇಸು ಕೇವಲ ಇತಿಹಾಸದಲ್ಲಿ ಬದುಕಿದ ದೇವರಲ್ಲ, ಆತನು ನಮ್ಮೊಂದಿಗೆ ಸಕಲ ದಿನದಲ್ಲೂ ಸಕಲ ಕ್ಷಣಗಳಲ್ಲೂ ನಮ್ಮೊಂದಿಗೆ ಬದುಕ್ತಿದ್ದಾರೆ. ಯಾಕಂದರೆ ಆತನು ಆ ಒಂದು ಸಮಾಧಿಯಲ್ಲಿ ಇಲ್ಲದಿರುವುದೇ ಇದಕ್ಕೆ ಸಾಕ್ಷಿ ಯಾವುದು? ನಮಗೆ ಏನು ಹೇಳಿದರು? ಆತನು ಅಲ್ಲಿಲ್ಲ, ಆತನು ಎದ್ದು ಬಂದಿದ್ದಾನೆ. ಅದೇ ಸಾಕ್ಷಿ. ಅಲ್ಲಿ ಇಲ್ಲ. ನಮ್ಮ ಸಮಾಧಿಗಳಾದರೆ ಅಲ್ಲಿ ಹೋದರೆ ತಿರುಗಿ ನೋಡೋಕ್ಬೋದು. ಆದರೆ ದೇವರ ಸಮಾಧಿಯಲ್ಲಿ ದೇವರು 3ನೇ ದಿನದಲ್ಲಿ ಹೇಳಿದಂಗೆ ಮಾಡಿದಾತನು. ಆತನು ಹೇಳಿದಂತೆಯೇ ಮಾಡುವಾತನಾಗಿದ್ದಾನೆ. ಆದ್ದರಿಂದ ನಾವು ಅದನ್ನು ನೆನಪಿಸ್ಕೊಂಡು ಮಾಡೋಣ. 1 ಪೇತ್ರ 1ನೇ ಅಧ್ಯಾಯ 3ನೇ ವಾಕ್ಯವನ್ನು ನೋಡೋಣ. ಒಂದು ಪೇತ್ರ 1:3ನೇ ಅಧ್ಯಾಯ 3ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ. ಆತನು ಸತ್ತವರೊಳಗಿಂದ ಎದ್ದು ಬಂದಿದ್ದರಿಂದ
ನಮಗೆ ಜೀವಂತ ನಿರೀಕ್ಷೆಯನ್ನು ಉಂಟು ಮಾಡಿದ್ದಾರೆ ಅಂತ ಹೇಳ್ತದೆ ವಾಕ್ಯ. ನಮಗೆ ಜೀವಂತ ನಿರೀಕ್ಷೆಯನ್ನು ಉಂಟು ಮಾಡಿದ್ದಾರೆ. ಯೇಸುವಿನ ಪುನರುತ್ಥಾನವು ನಮ್ಮ ಬದುಕಿನಲ್ಲಿ ಹೊಸ ಭರವಸೆ, ಸಂತೋಷ ಮತ್ತು ಪಾಪದ ವಿಮೋಚನೆಯನ್ನು ತರುತ್ತದೆ. ಸಮಾಧಿ ಖಾಲಿಯಾಗಿದೆ, ಯೇಸು ಜೀವಿಸ್ತಿದ್ದಾರೆ, ಅದಕ್ಕೆ ಸಮಾಧಿ ಖಾಲಿಯಾಗಿದೆ. ಈ ಜೀವಂತ ಯೇಸುವಿನ ಮೇಲೆ ಭರವಸೆ ಇಡುವುದೇ ನಮ್ಮ ಬದುಕು. ನಾವು ಅದಕ್ಕಾಗಿ ಬದುಕಬೇಕು. ಈ ಜೀವಂತ ಯೇಸುವಿನ ಮೇಲೆ ಭರವಸೆ ಇಡುವುದೇ ನಮ್ಮ ಬದುಕು. ನಾವು ಅದಕ್ಕಾಗಿ ಬದುಕಬೇಕು. 1 ಕೊರಿಂಥಿಯ 15ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ನೋಡೋಣ ಬೇಗನೆ. ಅದು ಏನು ಹೇಳ್ತದೆ ಅಂದರೆ 1 ಕೊರಿಂಥಿಯ 15ನೇ ಅಧ್ಯಾಯ 20ನೇ ವಾಕ್ಯ, ನಿಜವಾಗಿ ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿದ್ದು ಮಾತ್ರ ಅಲ್ಲ, ನಿದ್ರಿಸಿದವರಲ್ಲಿ ಎದ್ದು ಬಂದು ಪ್ರಥಮ ಫಲವಾದನು. ಇದಕ್ಕಿಂತ ಮುಂಚೆ ನೀವೆಲ್ಲಾದರೂ ಕೇಳಿದ್ದೀರಾ ಎದ್ದು ಬಂದಿದ್ದು, ಸತ್ತವರಿಂದ ಎದ್ದು ಬಂದಿದ್ದು, ಸಮಾಧಿ ಮಾಡಿದ ಮೇಲೆ ಎದ್ದು ಬಂದಿದ್ದು? ಎಲ್ಲೂ ಇಲ್ಲ. ನಮ್ಮ ಯೇಸು ಸ್ವಾಮಿ ಮಾತ್ರ ಮೊದಲು ಎದ್ದು ಬಂದವರು. ಅದಕ್ಕಾಗಿ ಅವರು ಮೊದಲ ಫಲವಾದರು. ಪರಲೋಕಕ್ಕೂ ಭೂಲೋಕಕ್ಕೂ ಈಗ ಎಲ್ಲ ಕಡೆಗೂ ಅವರು ಸಾಕ್ಷಿಯಾಗಿದ್ದಾರೆ. ಮೊದಲು ಎದ್ದು ಬಂದು ನಾವು ಕೂಡ ಎದ್ದು ಬರ್ತೀವಿ ಎಂಬುದಕ್ಕೆ ಅದೇ ಸಾಕ್ಷಿ. ನಾವು ಸತ್ತರೂ ಎದ್ದು ಕರ್ತನೊಂದಿಗಿರ್ತೀವಿ. ಎದ್ದು ಅಂದರೆ ದೆವ್ವಗಳ ಥರ ಓಡಾಡ್ತೀವಿ ಅಂತ ಅಲ್ಲ. ಎದ್ದು ಬಂದು ನಾವು ಎದ್ದು ಕರ್ತನೊಂದಿಗಿರ್ತೀವಿ. ಆತನು ಬರೋ ದಿನದಲ್ಲಿ ಆತನಿಗಾಗಿ ಇರುವವರನ್ನು ಖಂಡಿತವಾಗಲೂ ಆತನು ಎಬ್ಬಿಸ್ತಾನೆ ಅಂತ ಸತ್ಯವೇದ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ. ರೋಮನರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಾಕ್ಯ. ರೋಮನರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಾಕ್ಯ ಈ ರೀತಿಯಿಂದ ಹೇಳ್ತದೆ. ಇದು ನಮ್ಗೆ ಗೊತ್ತಿದೆ ಎಲ್ಲರಿಗೂ. ನಮ್ಮ ಅಪರಾಧಗಳಿಂದಲೇ ಆತನು ಕಲ್ವಾರಿ ಶಿಲುಬೆಗೆ ಒಪ್ಪಿಸಲ್ಪಟ್ಟು, ಯಾಕೆ ಒಪ್ಪಿಸಲ್ಪಟ್ಟ? ನಮ್ಮನ್ನು ನೀತಿವಂತರನ್ನಾಗಿ ನಿರ್ಣಯಿಸೋದಕ್ಕೆ. ನಮಗೆ ಹೇಗೆ ಹೆಸರು ಬಂತು ನೀತಿವಂತರಂತ? ನಾವು ಮಾಡಿದ ಪುಣ್ಯ ಕಾರ್ಯಗಳ, ನಾವು ದಾನ ಧರ್ಮಗಳ? ಏನೂ ಇಲ್ಲ. ಆತನು ನಮಗಾಗಿ ಕಲ್ವಾರಿ ಶಿಲುಬೆಲಿ ನಮ್ಮ ಎಲ್ಲ ಅಪರಾಧಿಗಳಿಗಾಗಿ ತನ್ನನ್ನೇ ಒಪ್ಪಿಸಿಬಿಟ್ಟ. ಎಲ್ಲರಿಗೂ ಗೊತ್ತಲ್ವ, ಆತನು ಪಾಪ ಮಾಡಿಲ್ಲ, ಬೇರೆಯವರ ಪಾಪಕ್ಕಾಗಿ ಒಪ್ಪಿಸಲ್ಪಟ್ಟ ಅಂತ. ಆದರೆ ನಮ್ಮನ್ನು ನೀತಿವಂತರನ್ನಾಗಿ ನಿರ್ಣಯಿಸಿದಕ್ಕಾಗಿಯೇ ಆತನು ಪುನರುತ್ಥಾನಗೊಂಡನು. ಆತನು ಪುನರುತ್ಥಾನಗೊಂಡಿದ್ದರಿಂದ ನಮಗೆ ಇವತ್ತು ದೃಢ ನಂಬಿಕೆ ಇದೆ. ನಾವು ಸತ್ತರೂ ಎದ್ದು ಬರ್ತೀವಿ. ಯಾಕಂದರೆ ನಮ್ಮ ದೇವರು ಸತ್ತು 3ನೇ ದಿನದಲ್ಲಿ ಎದ್ದು ಬಂದು ನಮಗಾಗಿ ಜೀವಿಸುವವರಾಗಿದ್ದಾರೆ. ಅದನ್ನು ನಾನು ಈ ವಾಕ್ಯವನ್ನು ಇಲ್ಲಿಗೆ ಮುಗಿಸ್ತೀನಿ. ಇನ್ನೂ ಇದೆ, ಆದರೆ ನಾನು ಇವತ್ತು ಕೊಡಲ್ಲ. ಯಾಕಂದರೆ ಪಾಸ್ಟ್ರದ್ದು ಕೊನೆ ಸಂದೇಶ ನೀವೆಲ್ಲ ನೋಡಬೇಕು. ಆಗ ನಿಮ್ಗೆ ಅರ್ಥ ಆಗುತ್ತೆ ಅವರಿಗೆ ದೇವರು ಯಾವ ರೀತಿ ಮಾತಾಡಿರ್ಬೋದು ಮೊದಲೇ ಅಂತ. ನಾವು ಕೊನೆಗೆ ಈ ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ತಂದೆಯೇ, ಯೇಸು ಕ್ರಿಸ್ತನು ಸಜೀವವಾಗಿ ಎದ್ದು ಬಂದಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ಪುನರುತ್ಥಾನ ಶಕ್ತಿಯು ನಮ್ಮ ಜೀವನದಲ್ಲಿ ಕೂಡ ಕೆಲಸ ಮಾಡಲಿ. ನಮ್ಮ ಪಾಪಗಳನ್ನು ತೆಗೆದುಬಿಟ್ಟು ಸಾವು ನಮ್ಮನ್ನು ಬಾಧಿಸದಂತೆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಬದುಕಲು ಸಹಾಯ ಮಾಡಿ ನಮ್ಮನ್ನು ಯೇಸು ಕ್ರಿಸ್ತನ ಒಂದು ಮಾರ್ಗದಲ್ಲಿ ನಡೆಸಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಆಮೇನ್. ಈ ವಾಕ್ಯವನ್ನು ಕೊಡಲು ದೇವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನನಗೆ ಇವತ್ತು ತುಂಬ ಬಲಹೀನತೆ ಇದೆ, ವಾಕ್ಯ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಕರ್ತನೆ ಮಾತನಾಡಿದಂತ ನಾನು ನಂಬ್ತೀನಿ. ದಯವಿಟ್ಟು ಯಾರು ಅಯ್ಯ ಇಲ್ಲ ಅಂದ್ಕೊಂಡು ಯಾರು ಆಲಯಕ್ಕೆ ಬರದೆ ಹೋಗಬೇಡಿ. ದೇವರನ್ನು ಬಿಟ್ಟು ತೊಲಗಬೇಡಿ. ದೇವರನ್ನು ಇನ್ನೂ ಹೆಚ್ಚು ಆತ್ಕೊಳ್ಳಿ. ಆವಾಗಲೇ ಅವರಿಗೆ ಸಮಾಧಾನ. ನಿಮ್ಗೆ ಗೊತ್ತಲ್ವಾ, ನೀವುಗಳು ಬರಲಿಲ್ಲ ಅಂದಿದ್ದರೆ ಅವರು ವಿಚಾರಿಸ್ಕೊಂಡು ಯಾಕಮ್ಮ ಬರಲಿಲ್ಲ ಅಂತ ಕೇಳ್ತಾಯಿದ್ರು. ನಿಮಗೆ ಏನೇ ಪ್ರಾಬ್ಲಮ್ ಇರಲಿ, ಏನೇ ವಿಷಯ ಇರಲಿ, ದಯವಿಟ್ಟು ನಮ್ಮ ಫೋನ್ ನಂಬರ್ ತೊಗೊಳ್ಳಿ. ಅಣ್ಣ ಹೇಳ್ದಾಗೆ ನಾನು ಕೂಡ ಅವರ ಪ್ರಕಾರನೇ ಯಾವ ಸಮಯದಲ್ಲೂ ಫೋನ್ ತಗೊಂಡು ಪ್ರಾರ್ಥನೆ ಮಾಡೋಕ್ಕೆ ಸಿದ್ಧಲಾಗಿದ್ದೀನಿ. ದೇವರು ನಮ್ಮನ್ನು ಆ ಥರ ಉಪಯೋಗಿಸ್ಕೋತಾರಂತ ನಾನು ನಂಬಿದ್ದೀನಿ. ನಾವು ಯಾವುದೇ ಭಯ ಬೇಡ. ನಿಮಗೆ ಯಾವುದೇ ಸಮಸ್ಯೆ ಇರಲಿ, ನೀವು ನಮ್ಮ ಹತ್ರ ಓಪನ್ ಆಗಿ ಹೇಳ್ಬೋದು. ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಈ ಒಂದು ಸಂದೇಶ ಅಲ್ಲಿ ನೋಡಿದ ಮೇಲೂ ಕೂಡ ಯಾರ್ಯಾರಿಗೆ ಇದು ಪರ್ಟಿಕ್ಯುಲರ್ ಆಗಿ ಇಂಡಿಪೆಂಡೆಂಟ್ ಆಗಿ ಪ್ರಾರ್ಥನೆ ಬೇಕು, ಮುಂದೆ ಬನ್ನಿ. ಇರುವಾಗ ಹೇಗೆ ಬರ್ದಿದ್ದೀರೋ ಹಾಗೆ ಬನ್ನಿ. ಬಂದು ಒಬ್ಬರ ಪ್ರಾರ್ಥನೆಗಾಗಿ ನಾವೆಲ್ಲ ಸೇರಿಕೊಂಡೇ ಮಾಡೋಣ. ದೇವರು ಜಯ ಕೊಡ್ತಾರೆ. ನಾವು ಅಲ್ಲ ಮಾಡುವವರು, ದೇವರು ಮಾಡ್ತಾರೆ. ಎಲ್ಲ ಕಾರ್ಯವನ್ನು ಮಾಡಲು ಆತನು ಶಕ್ತನಾದ ದೇವರು. ಆತನಿಗೆ ಸ್ತೋತ್ರವಾಗಲಿ. ನಂದೇಶವೇ ಎಂದು ನೋಡ್ವೇನು, ಪರಲೋಕವೇ
ತಕ್ಕ ಸಮಯದಲ್ಲಿ ದೇವರು ನಿಮಗೆ ಆ ವಾಕ್ಯಗಳನ್ನು ಕೊಡ್ತಾ ಇದ್ದಾನೆ. ತುಂಬ ಹತ್ತಿರದಲ್ಲೇ ಕರ್ತನ ಬರುವಿಕೆ ಇದೆ. ಹಲ್ಲೆಲೂಯ. அதனாலே நாங்கள் ஆயத்தப்பட வேண்டும். ಆಮೆನ್. ಆಯತಪಡ வேண்டும். ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನು ಸಭೆಗೆ ಹೇಳುವುದನ್ನು ನಿಮ್ಮ ಕಿವಿಗಳು ಕೇಳಲಿ. ದೇವರ ಕೆಲಸವನ್ನ ದೇವರೇ ಮಾಡಬೇಕು. ನನ್ನ ಮಾಂಸಿಕ ಬಲದಿಂದ ಮಾಡೋದಕ್ಕಾಗೋದಿಲ್ಲ. ನನ್ನನ್ನು ಕಳಿಸಿದಾತನು ನಾನು ಏನು ಮಾಡಬೇಕೆಂದು ಬಯಸುವನೋ ಅದನ್ನು ಮಾಡುವುದೇ ನನಗೆ ಆಹಾರವಾಗಿದೆ. ಆತನು ನನಗೆ ಕೊಟ್ಟಿರುವ ಕೆಲಸವನ್ನು ಪೂರೈಸುವುದೇ ನನಗೆ ಆಹಾರವಾಗಿದೆ. ಇವತ್ತು ಇಲ್ಲಿರುವಂಥ ನಮ್ಮೆಲ್ಲರಿಗೂ ಒಂದು ಪರ್ಪಸ್ ಇದೆ, ಉದ್ದೇಶಗಳಿದೆ. ದೇವರು ಕೊಟ್ಟ ಕೆಲಸ ಇದೆ. ಆ ಕೆಲಸವನ್ನ ಮಾಡುವುದೇ ನಮ್ಮ ಆಹಾರ. ಹಲ್ಲೆಲೂಯ. ಕಳೆದು ಹೋದದ್ದನ್ನ ಹುಡುಕಿ ಬಂದ್ರೆ ಸ್ವಾಮಿ, ಅದು ಆತನ ಕರೆಯಾಗಿತ್ತು, ದೇವರ ಚಿತ್ತವಾಗಿತ್ತು. ಆ ಕಳೆದು ಹೋದ ಕುರಿ ಯಾರು? ನಾನೇ. ಒಬ್ಬಂಟಿಗನಾಗಿ ಏನೂ ಮಾಡಲಾರೆನು. ನನ್ನನ್ನು ಕಳಿಸಿದಾತನು ನನ್ನೊಂದಿಗಿದ್ದಾನೆ. ಆತನಿಗೆ ಮೆಚ್ಚುಗೆಯಾದದ್ದನ್ನೇ ನಾನು ಯಾವಾಗಲೂ ಮಾಡುತ್ತೇನೆ. ಆದ್ದರಿಂದ ಆತನು ನನ್ನನ್ನು ಒಬ್ಬಂಟಿಗನಾಗಿ ಬಿಟ್ಟು ಬಿಡಲಿಲ್ಲ. ವಾಟ್ ಮೇ ಕಮ್, ಡೋಂಟ್ ವರಿ. ನಿಮ್ಮ ಜೀವನದಲ್ಲಿ ಏನೇ ಆಗಲಿ, ಜನ ನಿಮ್ಮನ್ನ ಚೀ ತೂ ಅಂತ ಉಗಿಲಿ, ದೇವರ ಚಿತ್ತ ಮಾಡುವಾಗ ಭಯ ಪಡಬೇಡಿ. ನಿಮ್ಮ ಪಕ್ಕ ದೇವರು ನಿಂತ್ಕೊಳ್ತಾನೆ. ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ಮಾಡಿ ಪೂರೈಸಿದ್ದೇನೆ. ನಾನು ಭೂಲೋಕದಲ್ಲಿ ನಿನ್ನನ್ನು ಮಹಿಮೆ ಪಡಿಸಿದೆನು. ಐ ಹ್ಯಾವ್ ಗ್ಲೋರಿಫೈಡ್ thee on the earth. I have finished the work. ಏನ್ ಕೆಲಸ ಅದು? என்ன அது? இந்த பூலோகத்திலே உன் நாமத்தை நான் மகிமை படுத்திருக்கிறேன். ಈ ಭೂಲೋಕದಲ್ಲಿ ಏನ್ ಮಾಡಿದ್ದೇನೆ? ನಿನ್ನ ಹೆಸರನ್ನೇ ನಾ ಏನ್ ಮಾಡಿದ್ದೇನೆ? ಮಹಿಮೆ. ನನಗೆ ಘನತೆ ತೆಗೆದುಕೊಳ್ಳಿಲ್ಲಪ್ಪ, ನನಗೆ ಮಹಿಮೆ ತೆಗೆದುಕೊಳ್ಳಿಲ್ಲಪ್ಪ, ನಾನೇ ಮಾಡದೆ ಅಂತ ಹೇಳಿಲ್ಲಪ್ಪ, ನಾನೇ ಹೇಳಿದೆ ಅಂತ ಹೇಳಿಲ್ಲಪ್ಪ. ನೀ ಹೇಳಿದ್ದನ್ನ ಹೇಳಿದೆ ಅಂತ ಹೇಳಿದೆ, ನೀನ್ ಮಾಡಿದ್ದನ್ನೇ ನಾ ಮಾಡಿದೆ ಅಂತ ಹೇಳಿದೆ, ತಂದೆಯ ಚಿತ್ತವನ್ನೇ ಮಾಡೋದಕ್ಕೆ ನಾ ಬಂದೆ ಎಂಬುದಾಗಿ ನಾ ಹೇಳಿದ್ದೇನೆ. ನೀನ್ ಕೊಟ್ಟ ಕೆಲಸ ಮುಗಿಸಿದ್ದೇನೆ. ಯಾಕೆಂದರೆ ನಾನು ನನ್ನನ್ನು ಮೆಚ್ಚಿಸಲು ಪ್ರಯತ್ನಿಸದೆ ನನ್ನ ತಂದೆಯನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತೇನೆ. ನಾನು ಮಾಡಿ ಮುಗಿಸಿದ್ದೇನೆ. ಎಲ್ಲವೂ ತೀರಿತು. நாங்கள் மறுத்து போகிறதுக்குள்ளே ஆண்டவர் கொடுத்த எல்லா வேலையே செய்து முடித்து ಮರಿಕ வேண்டும். ಈ ಲೋಕದಲ್ಲಿ ನಾವಿರೋ ತನಕ ಒಳ್ಳೆ ಕೆಲಸಗಳನ್ನ ಮಾಡೋದೇ ದೇವರ ಚಿತ್ತ. ದೇವರು ನಮ್ಗಿಟ್ಟಿರುವಂತ ಎಲ್ಲ ಉದ್ದೇಶಗಳನ್ನ ಮುಗಿಸಿನೇ ನಾವು ಹೇಳಬೇಕು, ತಂದೆ ನೀನು ಕೊಟ್ಟಿದ್ದನ್ನೆಲ್ಲ ನಾನು ಮಾಡಿ ಮುಗಿಸಿದ್ದೇನೆ, ನಿನ್ನ ಬಳಿಗೆ ಬರ್ತಾ ಇದ್ದೇನೆ. ಇಟ್ ಈಸ್ ಫಿನಿಶ್. ಎಲ್ಲ ಮುಡಿಂದದು. ಐ ಫಿನಿಶ್ಡ್ ಯುವರ್ ವರ್ಕ್ ಅಕಾರ್ಡಿಂಗ್ ಟು ಯುವರ್ ವಿಲ್. ನಿನ್ನ ಚಿತ್ತದ ಪ್ರಕಾರವೇ ನಾನು ಮಾಡಿದ್ದೇನೆ. ಅವರ ಚಿತ್ತವನ್ನ ಅವರು ನಮ್ಮಲ್ಲಿಟ್ಟಿದ್ದಾರೆ. ಅದರ ಪ್ರಕಾರವೇ ನಾವು ಮಾಡಬೇಕು. ಹಲ್ಲೆಲೂಯ. ಒಂದು ಕ್ಷಣ ನಾವು ತಡ ಮಾಡಿದ್ರು ಕೂಡ ಸೈತಾನ ನಮ್ಮನ್ನು ಏನು ಮಾಡ್ತಾನೆ? ಯಾಮರಿಸಿಬಿಡ್ತಾನೆ. He will deceive us. எங்களே பிசாசு என்ன செய்வான்? வஞ்சிக்கிறான். அதனாலே ஒரு நாடும் நாங்கள் ஆண்டவர்கிட்ட கேட்க வேண்டிய ஒரு ஜெபம், ஆண்டவரே என் சித்தமல்ல உன் சித்தமே ஆகட்டும். What is the meaning of that? It is the purpose. ಯೇಸು ಕ್ರಿಸ್ತ ಈ ಲೋಕಕ್ಕೆ ಬಂದಿದ್ದ ಉದ್ದೇಶವೇ ಅದು. ಮಗನ ಸ್ಥಾನವನ್ನು ಬಿಟ್ಟು ಸೇವಕನ ಸ್ಥಾನವನ್ನು ತೆಗೆದುಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಮಗನ ಸ್ಥಾನವನ್ನು ಬಿಟ್ಟು ಸೇವಕನ ಸ್ಥಾನವನ್ನು ತೆಗೆದುಕೊಂಡು ತನ್ನ ಶಿಷ್ಯರ ಪಾದವನ್ನು ತೊಳೆದ್ರು.
ஆமென். தன் சீடருடைய பாதங்களை கழுவினார். He became the servant even though he is the son of living God. ನಾನು ಪರಲೋಕದಿಂದ ಇಳಿದು ಬಂದದ್ದು ಯಾತಕ್ಕೋಸ್ಕರ? ಓ ಪ್ರೈಸ್ ಗಾಡ್, ದೇವರ ಚಿತ್ತಾನುಸಾರವಾಗಿ ಮಾಡುವುದಕ್ಕಾಗಿಯೇ ಹೊರತು ನನ್ನ ಚಿತ್ತಾನುಸಾರವಾಗಿ ಅಲ್ಲ. ಜನಗಳನ್ನ ಮೆಚ್ಚೋದಿಕ್ಕೆ ನಿನ್ನ ಜೀವಿತ ಅಲ್ಲ, ನಿನ್ನನ್ನ ಕಳಿಸಿದಾತನನ್ನ ಮೆಚ್ಚೋದಿಕ್ಕೆ ನನ್ನ ಜೀವಿತ. ನೀವು ನಿಮಗೆ ಸ್ವಂತ ಅಲ್ಲ, ನಿಮ್ಮನ್ನ ಒಬ್ಬರು ರಕ್ತ ಕೊಟ್ಟು ಸಂಪಾದನೆ ಮಾಡಿದ್ದಾರೆ. ನಿಮ್ಮ ಚಿತ್ತದ ಪ್ರಕಾರ ಜೀವಿಸಬೇಡಿ. ಡೋಂಟ್ ಲೀವ್ ಅಕಾರ್ಡಿಂಗ್ ಟು ಯುವರ್ ಓನ್ ವಿಲ್. ಅವ್ರ ಚಿತ್ತ ನೀವು ಮಾಡುವಾಗೆಲ್ಲ ನಿಮಗೆ ಸಂತೋಷ ಆಗುತ್ತೆ. 1 ಕೋಟಿ ಕೊಟ್ಟರು ಆ ಸಂತೋಷ ಬರೋದಿಲ್ಲ. ಫಸ್ಟ್ ಟು ಬಿ ಫುಲ್ಫಿಲ್ಡ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್. ಆತನ ಉದ್ದೇಶವನ್ನ ಮಾಡೋದು ಹೇಗೆ ಅಂದ್ರೆ ಆತನ ಚಿತ್ತದ ಪ್ರಕಾರ. ಅವ್ರು ಬೇಡ ಅಂದ್ರೆ ಬೇಡ, ಬೇಡ ಅಂದ್ರೆ ಬೇಡ, ಹೋಗು ಅಂದ್ರೆ ಹೋಗೋಣ. ನಾವ್ಯಾರು ಜನರನ್ನ ಮೆಚ್ಚೋದಿಕ್ಕೆ ನಾವಿಲ್ಲಿಲ್ಲ, ಮನುಷ್ಯರನ್ನ ಪ್ರಿಯಪಡಿಸೋದಿಕ್ಕೆ ನಾವಿಲ್ಲ, ಯೇಸುವನ್ನ ಮೆಚ್ಚೋದಿಕ್ಕೆ ನಾವಿದ್ದೇವೆ. ನನ್ನನ್ನು ಕಳಿಸಿದಾತನ ಚಿತ್ತವನ್ನು ಮಾಡುವುದೇ ನನ್ನ ஆகார. அவர் வருகிறார் சீக்கிரமா. ஒரு நாள் ஜெபிங்க, ஆண்டவரே உன் சித்தம் இல்லாமல் நான் ஒரு தூசி கூட எடுத்து வைக்க கூடாது. உன் சித்தத்தினையா நான் செய்ய வேண்டும். உன் சித்தத்தின் படியே நடக்கணும். என்னை ஆளுகை செய்யுங்க ಆವಿಯಾನವರೇ. ನನ್ನನ್ನು ಆಳ್ವಿಕೆ ಮಾಡು ದೇವರಾತ್ಮನೇ. ಪ್ರತಿ ದಿವಸ ಪ್ರಾರ್ಥನೆ ಮಾಡಿ. ದಾವೀದನು ಪ್ರಾರ್ಥನೆ ಮಾಡಿದಾಗ ನಿನ್ನ ಮಾರ್ಗವನ್ನ ನನಗೆ ತಿಳಿಯಪಡಿಸು, ನಿನ್ನ ಮಾರ್ಗವನ್ನ ನನಗೆ ಉಪದೇಶಿಸು. ನಂದೀಶವೇ ಎಂದು ನೋಡ್ವೇನು ನನ್ ಪ್ರಿಯ ಯೇಸುವನ್ನು ಎಂದು ನೋಡ್ವೇನು. Well done, my good and faithful servant. Now come be with me. Here is your crown. பாதம் சேர்வே பரலோகமே என் சொந்தமே என்று காண்பேனோ. என் இன்ப இயேசுவை நான் என்று காண்பேனோ. பரலோகமே என் சொந்தமே என்று காண்பேன்.